ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮಾಡಿರುವಂಥ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ, ಬಟ್ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡು ತುಂಬ ದಿನ ಆಗಿತ್ತು ಮಾಡಿ, ಅದಕ್ಕೋಸ್ಕರನೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ ಮಾಡ್ತಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಒಂದು ವೇಳೆ ಈ ಒಂದು ವಿಡಿಯೋ ನೋಡಾದ್ಮೇಲೆ ಕೂಡ ಡೌಟ್ಸ್ ಇತ್ತು ಅಂದರೆ ಈ ಒಂದು ವಿಡಿಯೋನ ಒಂದು ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಕಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟ್ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ನಲ್ಲಿ ಪಿಕ್ ಮಾಡ್ಕೊತೀನಿ. ಸೊ ಮೊದಲನೇದಾಗಿ ತಿರುಮಲ MV ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ಸೆಕೆಂಡ್ ಲೆವೆಲ್ ಅಮೌಂಟ್ ತೋರಿಸಿದೆ, ಬಟ್ DBT ಪುಷ್ ನೋ ಅಂತ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. DBT ಪುಷ್ ನೋ ಇಲ್ಲ ಅಂತ ಹೇಳೋದಾದ್ರೆ ವೆರಿಫಿಕೇಶನ್ ಅಪ್ಡೇಟ್ ಆಗಿರಲ್ಲ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಕಾಲ್ ಬಂದು ವೆರಿಫಿಕೇಶನ್ ಮಾಡಿಸಿದ್ದೀರಾ ಅಂದರೆ ಮತ್ತೇನು ಅಪ್ಡೇಟ್ ಮಾಡಿಸುವಂಥ ಒಂದು ಅವಶ್ಯಕತೆ ಇಲ್ಲ, ಅಮೌಂಟ್ ಬರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಫ್ರಿನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ಸೆಕೆಂಡ್ ಲೆವೆಲ್ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬರ್ತಿದೆ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಅಂದರೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡಿ. ಒಂದು ವೇಳೆ ಅಲ್ಲಿ ನಾಟ್ ಫೌಂಡ್ ಅಂತ ಇತ್ತು ಅಂತ ಹೇಳೋದಾದ್ರೆ ಸ್ಕ್ರೀನ್ಶಾಟ್ ಹೊಡೆದು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ಲಾಂ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಮೈನಾರಿಟಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಸ್ಟಿಲ್ ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬ್ರೋ, ವೆರಿಫಿಕೇಶನ್ ಮಾಡಿಸ್ಬೇಕು, ನೀವು ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸಿ, ಓಕೆನಾ ಬ್ರೋ? ನೆಕ್ಸ್ಟ್ ಬಂದ್ಬಿಟ್ಟು ನವೀನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ITI ಸ್ಟೂಡೆಂಟ್ಸ್ ಅಮೌಂಟ್ ಈಸ್ ನಾಟ್ ಕ್ರೆಡಿಟೆಡ್ ವೆನ್ ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬ್ರೋ, ಅದು ನೀವು ಡೀಟೇಲ್ಸ್ ಹೇಳಿ ಬ್ರೋ. ITI ಸ್ಟೂಡೆಂಟ್ಸ್ ಅಂದರೆ ಏನಂತ ತೋರಿಸ್ತದೆ, ವೆರಿಫಿಕೇಶನ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ಸ್ ಮಾಡಿದ್ರೆ ಗೊತ್ತಾಗುತ್ತೆ, ಓಕೆನಾ? ಸೊ ಹಂಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಅಬೌಟ್ SNQ ಕೋಟಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದರೆ, ಇವತ್ತು ಅದ್ರ ಬಗ್ಗೆ ವಿಡಿಯೋ ಬರುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. SNQ ಕೋಟಾ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ಸಿಗುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಮಾಡಿದ್ರೆ ಅಲ್ಲಿ ನೋಡಲ್ಲ ವಿಡಿಯೋ, ಸೊ ಹಂಗಾಗಿನೇ ನಾಳೆ ಬರುತ್ತೆ ವಿಡಿಯೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸೆಂಬರ್ ಅಪ್ಲಿಕೇಶನ್ ರಿಸೀವ್ಡ್ ಬೈ ಜಾನ್ವರಿ ಶೋಯಿಂಗ್ ಈಸ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ ಆಫ್ಟರ್ 180 ಡೇಸ್ ಅಂತ ಕೇಳಿದರೆ. ಅಂದರೆ ಆ್ಯಕ್ಚುಲಿ ಇದು ಯುವನಿಧಿ ಅಂತ ಅನ್ಸುತ್ತೆ, ಯುವನಿಧಿ ಇಲ್ಲಿ ಕೇಳಬೇಡಿ ದಯವಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಹೋಸ್ಟ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ನಂದು SC ಕ್ಯಾಟಗರಿ ದುಡ್ಡು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ, ಅಪ್ಲಿಕೇಶನ್ ಸ್ಟೇಟಸ್ ನೀವು ಏನಲ್ಲಿ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ಹೇಳ್ಬೋದು ಬ್ರೋ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಅಣ್ಣ, ಓನ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ, ಏನು ಮಾಡೋದು ಪ್ಲೀಸ್ ಹೇಳಿ, ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ, ವೆರಿಫಿಕೇಶನ್ ಆಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ನ ಒಂದು ವೆರಿಫಿಕೇಶನ್ ಮಾಡಿಸಿ. ಅಮೌಂಟ್ ಏನಾರ ಅಪ್ಡೇಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಈ ಒಂದು ವಿಡಿಯೋ ಕೆಳಗೆ ಎಷ್ಟು ಅಮೌಂಟ್ ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿ. ಏನಕ್ಕಪ್ಪ ಅಂದರೆ ಎಷ್ಟು ಅಮೌಂಟ್ ಅಪ್ಡೇಟ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಅಂದರೆ ಯಾವಾಗ ಅಮೌಂಟ್ ಬರುತ್ತೆ ಅಂತಲೂ ಕೂಡ ಗೊತ್ತಾಗುತ್ತೆ. ಏನಕ್ಕಪ್ಪ ಅಂದರೆ ವೆರಿಫಿಕೇಶನ್ ಆಗಿದೆ ಅಂದಮೇಲೆ ಅಮೌಂಟ್ ಅನ್ನುವಂಥದ್ದು ಅಪ್ಡೇಟ್ ಆಗಿರುತ್ತೆ, ಸೊ ಹಂಗಾಗಿನೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೀಸ್ ಅಮೌಂಟ್ ವೇಟಿಂಗ್ 10,000 ಅಂತ ಕೇಳಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಹಾಕಿ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸಂತೋನ್ ಅವ್ರು ಕಮೆಂಟ್ ಮಾಡಿದ್ದಾರೆ. ಫುಡ್ ಅಂಡ್ ಅಕಾಮಿಡೇಷನ್ ಅಮೌಂಟ್ 15,000 ರಿಸೀವ್ಡ್ ಇನ್ ಜಾನ್ವರಿ ಮಂತ್ 2025 and 26 PG ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಓಕೆ, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅಮೌಂಟ್ ಎಲ್ಲರಿಗೂ ಕೂಡ ರಿಸೀವ್ ಆಗುತ್ತೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಅದೇ ರಿಸೀವ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾಸಿರಿದು ಪುಷ್ ಟು DBT ನೋ ಅಂತ ಇದೆ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ವಿದ್ಯಾಸಿರಿದು ಯಾರೂ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, 1 ಅಥವಾ 2 ತಿಂಗಳು ಡಿಲೇ ಆಗ್ಬೋದು, 100% ಅಮೌಂಟ್ ಬರುತ್ತೆ, ಓಕೆನಾ? ಸೊ ತುಂಬ ಜನ ಬಂದು 18K ರಿಸೀವ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರೆ, ರಿಸೀವ್ ಆಗುತ್ತೆ ಬ್ರೋ, ಅದೇನು ಮೋಸ ಆಗಲ್ಲ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ಡಿಗ್ರಿ ಸ್ಟೂಡೆಂಟ್ಸ್ಗೆ SSP ಅಪ್ಲಿಕೇಶನ್ ವೆರಿಫಿಕೇಶನ್ ನೋ ಅಂತ ಬರ್ತಿದೆ, ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಬ್ರೋ, ವೆರಿಫಿಕೇಶನ್ ಮಾಡಿಸಿ, ನಿಮ್ಮದು ಮ್ಯಾನೇಜ್ಮೆಂಟ್ ಅಥವಾ ಡಿಗ್ರಿ ಸ್ಟೂಡೆಂಟ್ಸಾ? ಓಕೆ, ನೀವು ಒಂದು ವೇಳೆ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಹೇಳೋದಾದರೆ ವೆರಿಫಿಕೇಶನ್ನ ಮಾಡಿಸಿ ಬ್ರೋ, ಅಷ್ಟೇನೇನಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 24 and 25 ಬ್ಯಾಚ್ ಕೌನ್ಸಲಿಂಗ್ ಓಪನ್ ಮಾಡಿದ್ದಾರೆ, ಪ್ಲೀಸ್ ಒಂದು ಇನ್ಫಾರ್ಮೇಷನ್ ಕೊಡಿ. ಬ್ರೋ, ಓಕೆ, ನಾನು ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬ್ರೋ, SSP ಅಮೌಂಟ್ ಇನ್ನೂ ಬಂದಿಲ್ಲ ಬ್ರದರ್, ಅಪ್ಲಿಕೇಶನ್ ಇನ್ನೂ ಅಪ್ರೂವ್ ಆಗಿಲ್ಲ, ಏನು ಮಾಡೋದು? ಅಮೌಂಟ್ ಬರುತ್ತಾ ಹಾವೇರಿ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ, SSP ಅಮೌಂಟ್ ಇನ್ನೂ ಬಂದಿಲ್ಲ ಅಂದರೆ ಅಪ್ಲಿಕೇಶನ್ ಅನ್ನುವಂಥದ್ದು ಅಪ್ರೂವ್ ಆಗಿಲ್ಲ ಅಂದರೆ DDO ಅಪ್ರೂವ್ ಆಗಬೇಕಾಗತ್ತೆ. ಒಂದ್ಸತಿ DDO ಅಪ್ರೂವ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಪ್ರೂವ್ ಆಗಿಲ್ಲ ಅಂದರೆ ಅಪ್ರೂವ್ ಮಾಡಿಸ್ಬೇಕಾಗತ್ತೆ ನೀವು. ಸೊ ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಸೇಮ್ ಅದೇ ಇದ್ದಾವೆ ಕ್ವಶನ್ಸ್ಗಳು, ಸೊ ಹಾಗಾಗಿನೇ ಬರೀ 4,000 ಅಷ್ಟೇ ಬಂದಿದೆ, ಇನ್ನೂ ಅವೇಟೆಡ್ ಅಂತ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬಟ್ ಅದೇ ಬ್ರೋ, ವೆರಿಫಿಕೇಶನ್ ಸೆಕೆಂಡ್ ಲೆವೆಲ್ನ ಒಂದು ವೆರಿಫಿಕೇಶನ್ ಮಾಡಿಸಿ, ಅಷ್ಟೇನೇನು ಇಲ್ಲ. ಸೊ ಲಾಸ್ಟ್ ಬಂದುಬಿಟ್ಟು 2024 and 25 ಕೌನ್ಸಲಿಂಗ್ ಆಗಿದೆ. ಓಕೆ ಬ್ರೋ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ, 1 ಮಂತ್ ಆಗಿದೆ, ಬಟ್ ಅಮೌಂಟ್ ಇನ್ನೂ ಸೆಕ್ಷನ್ ಆಗಿಲ್ಲ, ಅಪ್ಡೇಟ್ ಆಗಿಲ್ಲ, ಅಮೌಂಟ್ ತೋರಿಸ್ತಿಲ್ಲ, ಏನು ಮಾಡೋದು ಅಂತ ಹೇಳಿ ಕೇಳ್ತಿದ್ದಾರೆ.
ಬ್ರೋ ವೆರಿಫಿಕೇಶನ್ ಆಗಿದೆ ಅನ್ನೋಕ್ಕೆ ನೀವು ಒಂದು ಫೋಟೋ ಹೊಡೆದ್ಬಿಟ್ಟು ನನಗೆ ಅಪ್ಲಿಕೇಶನ್ ಸ್ಟೇಟಸ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಬ್ರೋ. ಯಾಕಂದರೆ ವೆರಿಫಿಕೇಶನ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಬೇಕು. ಸೊ ವೆರಿಫಿಕೇಶನ್ ಆಗಿದ್ದೇನೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಓಕೆನಾ. ಸೊ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಇಷ್ಟೇ ಕ್ವಶನ್ಸ್ ಇದ್ದಿದ್ದು. ಸೊ ಈ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಬರುವಂಥ ಒಂದು ವೀಡಿಯೋಸ್ಗಳಲ್ಲಿ ಪಿಕ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.